ನಾಳೆ ದಿನ ಯಾರು ನಿನ್ನನ್ನು ಅವಮಾನ ಮಾಡಿರ್ತಾರೆ, ಟೀಕೆ ಮಾಡಿರ್ತಾರೆ, ಒಂದಷ್ಟು ನಿಂದಿಸಿರ್ತಾರೆ, ಅವರಿಗೆ ನಿನ್ನ ಜೀವನ ಸಾಧನೆಯ ಉತ್ತರ ಹಾಕ್ಬೇಕು. ಅಲ್ಲಿ ನಿಮ್ಮ ಮಕ್ಕಳನ್ನ ನೋಡು, ಪಕ್ಕದ ಮನೆಯವರು ಅಷ್ಟು ತೆಗೆದಿದ್ದಾರೆ ಮಾರ್ಕ್ಸ್ಗಳು, ಸಾಯೋಗು ಅಂತ ಹೇಳಿ ಬಹಳಷ್ಟು ತಂದೆ ತಾಯಿಗಳು ಮಾತನಾಡೋದನ್ನು ಕೂಡ ನಾನು ನೋಡಿ ಆಗಿದ್ದಾಗೋಯ್ತು ರೀ. ಒಮ್ಮೆ ಪರೀಕ್ಷೆಯಲ್ಲಿ ಫೇಲ್ ಆದ್ರೆ ಮತ್ತೇನಾದ್ರೂ ಮಾಡಿ ಪಾಸ್ ಮಾಡ್ಕೋಬಹುದು. ಒಮ್ಮೆ ಆ ಪರೀಕ್ಷೆ ಫೇಲು ತಾವು ಪರಿಹಾರ ಅಲ್ಲ. ನನ್ನ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಪ್ರೀತಿಯ ಸ್ವಾಗತ. ಹಾಗೆ ನನ್ನ ಪೋಷಕ ಗುರು ವೃಂದ ಎಲ್ರಿಗೂ ಆತ್ಮೀಯ ನಮಸ್ಕಾರಗಳು. ಇವತ್ತು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಒಂದಷ್ಟು ಢವಢವ ಆಗ್ತಾ ಇದೆ, ಆತಂಕ ಶುರುವಾಗಿದೆ, ಭಯ ಶುರುವಾಗಿದೆ ಅನ್ನುವಂತ ಗೊಂದಲದಲ್ಲಿದ್ದಾರೆ. ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೇಕು ನಾನು ಹೇಳುವಂತ ವಿಚಾರ. ಇವತ್ತು ಮೇ 2ನೇ ತಾರೀಕು 11:30 ಸುಮಾರಿಗೆ SSLC ಪರೀಕ್ಷೆ ಮಂಡಳಿಯಿಂದ SSLC ವಿದ್ಯಾರ್ಥಿಗಳ ಪರೀಕ್ಷಾ ಫಲಿತಾಂಶ ಬಿಡುಗಡೆ ಆಗ್ತಾ ಇದೆ. ಈ ಒಂದು ಗೊಂದಲ ರಾತ್ರಿಡಿ ಅದೆಷ್ಟೋ ವಿದ್ಯಾರ್ಥಿಗಳನ್ನ ನಿದ್ದೆಗೆಡಿಸಿದೆ ಅನ್ನೋದ್ರಲ್ಲಿ ನೋ ಡೌಟ್, ನನಗದ್ರ ಅರಿವಿದೆ. ಯಾಕೆಂದ್ರೆ ಕರ್ನಾಟಕ ರಾಜ್ಯವನ್ನ 2-3 ಬಾರಿ ಸುತ್ತುತ್ತಾ ಮಕ್ಕಳಲ್ಲಿ ಪರೀಕ್ಷೆ ಭಯವನ್ನ ಹೋಗ್ಲಾಡಿಸುವಂತ ಕೆಲಸದ ಜವಾಬ್ದಾರಿಯನ್ನ ಹೊತ್ಕೊಂಡು ಬಂದೆ, ನನಗದ್ರ ಅರಿವಿದೆ. ವಿದ್ಯಾರ್ಥಿಗಳ ಪೂರ್ವ ತಯಾರಿ ಇಲ್ಲದೆ ಎಷ್ಟು ಜನ ವಿದ್ಯಾರ್ಥಿಗಳು ಪರೀಕ್ಷೆಗಳಲ್ಲಿ ಫೇಲ್ ಆಗ್ತಾರೆ, ಎಷ್ಟು ಜನ ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ ಅಂತ. ಫೇಲ್ ಆದಂತ ವಿದ್ಯಾರ್ಥಿಗಳು ಸಾಕಷ್ಟು ನಕಾರಾತ್ಮಕವಾಗಿ ಚಿಂತನೆ ಮಾಡ್ತಾರೆ. ಫೇಲ್ ಆಗ್ಬಿಟ್ಟಿದೀನಿ, ಮನೆಗೆ ಹೋದ್ ಕೂಡ್ಲೆ ತಂದೆ ತಾಯಿಗಳು ನಮ್ಮನ್ನ ಬೈತಾರೆ, ಹೊಡಿತಾರೆ ಅಂತಾನೋ, ಅಥವಾ ಸಮಾಜದಲ್ಲಿ ಹೇಗೆ ಮುಖ ಎತ್ತಿ ನಡಿಬೇಕು ಅಂತಾನೋ, ಅಥವಾ ನಮ್ಗೆ ಪಾಠ ಮಾಡಿದಂತ ಟೀಚರ್ಸ್ಗಳು ನಮ್ಮನ್ನ ಬೈತಾರ ಅಥವಾ ಏನಾದ್ರೂ ಅಂತಾರ ಅನ್ನುವಂತ ಆ ಗೊಂದಲ ಆತಂಕದಲ್ಲೇ ಸಾಕಷ್ಟು ವಿದ್ಯಾರ್ಥಿಗಳು ಪರೀಕ್ಷೆ ಫಲಿತಾಂಶದಲ್ಲಿ ಫೇಲ್ ಅಂದ ಕೂಡ್ಲೆ ಸೂಸೈಡ್ ಮಾಡ್ಕೊಳ್ಳೋದ್ರ ಕಡೆ ಮುಖ ಮಾಡ್ತಾರೆ. ಇದು ಸರಿನಾ ಅಂತ ನಮಗ್ ನಾವೇ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿದೆ. ಪರೀಕ್ಷೆಯಲ್ಲಿ ಫೇಲ್ ಆದ್ರೆ ಸಾವು ಪರಿಹಾರನಾ ಅಂತ. ಯಾಕೆಂದ್ರೆ ಒಂದು ಮಗು ಹುಟ್ಟುತ್ತಾ ನಡಿಲಿಕ್ಕೆ ಶುರುವಾದಾಗ ಎಡವಿ ಕೆಳಗಡೆ ಬೀಳುತ್ತೆ. ಹಂಗಂತ ಹೇಳಿ ಆ ತಂದೆ ತಾಯಿಗಳು ಆ ಮಗುವಿನ ಕಾಲನ್ನ ಕತ್ತರಿಸಿ ಹಾಕ್ತಾರ ಬಿದ್ದಿದೆ ಅಂತ? ಇಲ್ಲ ತಾನೆ. ಮರಳಿ ಮಗುವನ್ನ ಹೆಬ್ಬರಿಸಿ ನಡೆಸಲಿಕ್ಕೆ ಮುಂದೆ ತರ್ತಾರೆ. ಮಗು ಮರಳಿ ಪ್ರಯತ್ನವನ್ನ ಮಾಡುತ್ತೆ, ನಡೆಯೋದನ್ನ ಅಭ್ಯಾಸ ಮಾಡ್ಕೊಳ್ಳುತ್ತೆ. ಆರಂಭದಲ್ಲಿ ಹಾಡ್ಲಿಕ್ಕೆ ಶುರು ಮಾಡಿದಂತ ವ್ಯಕ್ತಿ ಏಕಾಏಕಿ ರಾಗವಾಗಿ ಕನ್ವರ್ಟ್ ಆಗಿ ಆಡ್ಲಿಕ್ಕೆ ಶುರು ಆಗೋದಿಲ್ಲ. ಹಂತವಾಗಿ ಆ ಧ್ವನಿ ಗಟ್ಟಿ ಹಾಕ್ತಾ ರಾಗವಾಗಿ ಕನ್ವರ್ಟ್ ಆಗತ್ತೆ. ಹಾಗಿದ್ಮೇಲೆ ನೀವು ಪರೀಕ್ಷೆ ಅನ್ನುವಂತ ಒಂದೇ ಒಂದು ಜೀವನದ ಹಂತದಲ್ಲಿ ಫೇಲ್ ಆಗಿದ್ದೀರಿ ಅಂತ ಕೂಡಲೇ ನಿಮ್ಮ ಜೀವನ ಪೂರ್ತಿ ನಾಶ ಆಗಿದೆ ಅಂತ ಅರ್ಥನಾ? ಅರ್ಥ ಮಾಡ್ಕೊಳ್ಬೇಕಾಗಿದೆ. ಬಹಳಷ್ಟು ಫೇಲ್ ಆಗ್ತಾ ಇರುವಂತ ವಿದ್ಯಾರ್ಥಿಗಳಿಗೆ, ಫೇಲ್ ಆಗಿರುವಂತ ವಿದ್ಯಾರ್ಥಿಗಳಿಗೆ ಒಂದು ಪ್ರೀತಿಯ ಕಿವಿ ಮಾತನ್ನ ಹೇಳ್ತೀನಿ. ಪರೀಕ್ಷೆ ಅನ್ನುವಂಥದ್ದು ನಮ್ಮ ಜೀವನದ ಒಂದು ಅಂಗ ಅಷ್ಟೇ. ಅದನ್ನ ಬಿಟ್ಟು ಬದುಕು ಬಹಳ ವಿಶಾಲವಾಗಿದೆ. ಅದೆಷ್ಟು ಸಾಧಕರಿದ್ದಾರೆ ಇವತ್ತು ಇತಿಹಾಸದ ಪುಟದಲ್ಲಿ ದಾಖಲೆ ಮಾಡಿದ್ದಾರೆ ಅಂದ್ರೆ, ಅವರೆಲ್ಲ ಆರಂಭದಲ್ಲಿ ಫೇಲ್ ಆಗಿ ಅದರಿಂದ ಕಲ್ತಂತ ಅನುಭವ ಮುಂದೆ ಜೀವನದ ಜಯಶೀಲಿಯನ್ನಾಗಿ ಮಾಡಿದೆ, ಸಾಧಕರನ್ನಾಗಿ ಮಾಡಿದೆ. ನೀವ್ಯಾಕೆ ಹತಾಶರಾಗ್ತೀರಿ? ಒಮ್ಮೆ ಪರೀಕ್ಷೆಯಲ್ಲಿ ಫೇಲ್ ಆದ್ರೆ ಮತ್ತೊಮ್ಮೆ ಪಾಸ್ ಮಾಡ್ಕೋಬಹುದು. ಒಂದು ಸಲ ಜೀವವನ್ನ ಕಳೆದುಕೊಂಡ್ರೆ ಮರಳಿ ವಾಪಸ್ ಬರುತ್ತಾ? ನಿಮಗ್ ನೀವೇ ಯೋಚನೆ ಮಾಡಿ. ಬರೀ ನಿಮ್ಮದ್ ನೀವೇ ಯೋಚನೆ ಮಾಡ್ತಿದ್ದೀರಲ್ಲ. ಅಪ್ಪ ಅಮ್ಮ ಬೈತಾರೆ ಅಂತಾನೋ, ಗುರುಗಳು ಬೈತಾರೆ ಅಂತಾನೋ, ಸಮಾಜದಲ್ಲಿ ತಲೆ ಎತ್ತಿ ಹೆಂಗ್ ನಡೆಯೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದಾಗ ನೀವೊಂದು ಥಿಂಕ್ ಮಾಡ್ಬೇಕಾಗಿದೆ. ಇಷ್ಟು ವರ್ಷಗಳ ಕಾಲ ಕಷ್ಟ ಬಿದ್ದು ಕೂಲಿ ನಾಲಿ ಮಾಡಿ ಸಾಲ ಸೋಲ ಮಾಡಿ ಮಕ್ಕಳನ್ನ ಓದಿಸ್ಬೇಕು ಅಂತ ಹೋರಾಟ ಮಾಡೋ ತಂದೆ ತಾಯಿಗಳು ನಿಮ್ಮನ್ನ ಆ ನೋವಿಗೆ ಒಂದೆರಡು ಮಾತು ಬೈತಾರೋ ಅಥವಾ ಒಂದೆರಡೇಟು ಹೊಡಿಲಿಕ್ಕೆ ಬರ್ತಾರೋ, ಅದನ್ನೇ ನೀವು ಕೋಪವಾಗಿ ತೆಗೆದುಕೊಂಡು ದ್ವೇಷವಾಗಿ ಇಟ್ಕೊಂಡು ಸಾಯ್ಲಿಕ್ಕೆ ಹೋದ್ರೆ ಎಷ್ಟು ಮಟ್ಟಿಗೆ ಸರಿ? ಅರೆ, ನೀವು ಸಮಾಧಾನ ಮಾಡ್ಬೇಕಾಗಿದೆ ಅಲ್ವಾ? ಅದ್ರ ಒಂದು ಮಾತನ್ನ ಹೇಳ್ತಿದ್ದೀನಿ ಕೇಳಿ. ಈ ಪರೀಕ್ಷೆ ಅಬ್ದುಲ್ ಕಲಾಂ ಅವರಿದ್ದಾರಲ್ಲ, ಅವರು ಕೂಡ ಕಡು ಬಡತನದಲ್ಲಿ ಬದುಕನ್ನ ಕಟ್ಕೊಂಡು ಹೋರಾಟ ಮಾಡಿದಂತ ಒಬ್ಬ ವ್ಯಕ್ತಿತ್ವ ಇರುವಂತ ವ್ಯಕ್ತಿ ಅಬ್ದುಲ್ ಕಲಾಂ. ನಿಮಗ್ ಗೊತ್ತಿದೆ ಎಷ್ಟು ಹೋರಾಟದ ಬದುಕು ಅಂದ್ರೆ, ಅವತ್ತು ವಿದ್ಯಾಭ್ಯಾಸ ನಡೆಸ್ಲಿಕ್ಕೂ ಕೂಡ ಬಹಳಷ್ಟು ಸಂಕಷ್ಟದಲ್ಲಿದ್ದಂತ ಪರಿಸ್ಥಿತಿ. ಅರೆ, SSLC ಫೇಲ್ ಅಬ್ದುಲ್ ಕಲಾಂ ಇವತ್ತು ಭಾರತ ಕಂಡ ಅದ್ಭುತವಾದಂತ ರಾಷ್ಟ್ರಪತಿ ಆಗ್ಲಿಲ್ವೇ? ಡಾಕ್ಟರ್ ರಾಜ್ಕುಮಾರ್ ಓದಿದ್ದು 3ನೇ ತರಗತಿ ಅಷ್ಟೇ. ಇಡೀ ಭಾರತ ಚಲನಚಿತ್ರ ರಂಗವೇ ತಿರುಗಿ ನೋಡುವಂತ ಅದ್ಭುತ ನಟರಾಗ್ಲಿಲ್ವೇ? ಅಷ್ಟೇ ಯಾಕೆ, ನಮ್ಮ ಮನೆಗಳಲ್ಲಿ ಅದೆಷ್ಟೋ ಜನ ಫೇಲ್ ಆಗಿದ್ದಾರೆ. ಇವತ್ತು ಬೇರೆಯವರ ಬದುಕಿಗೆ ಮಾದರಿ ಆಗಿದ್ದಾರೆ. ನಾನು ಓದಿದ್ದು ಕಡಿಮೆನೆ. ಇವತ್ತು ನನ್ನ ಸೌಭಾಗ್ಯ ಇಡೀ ರಾಜ್ಯದ ಅದೆಷ್ಟು ನನ್ನ ಗುರುಗಳಿಗೆ, ಒಂದಷ್ಟು ಮಕ್ಕಳಿಗೆ ನನಗನ್ಸಿದ್ದನ್ನ, ನನಗೆ ತಿಳಿಸುವಂತ ಪ್ರಯತ್ನಕ್ಕೆ ಕೈ ಹಾಕಿದ್ದೀನಿ ಅಂದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ. ನಾವು ಬರೀ ಡಿಗ್ರಿಗಳು ಪಡ್ಕೊಂಡ್ರೆ ಸಾಲದು, ಬದಲಿಗೆ ಆ ಎದುರಿಸುವಂತ ಆ ಶಕ್ತಿ ಸಾಮರ್ಥ್ಯ ನಮ್ಗಿರ್ಬೇಕಾಗತ್ತೆ. ಆ ಶಕ್ತಿ ಸಾಮರ್ಥ್ಯ ಬರೋದು ಯಾವಾಗ ಅಂದ್ರೆ, ಇಂಥ ಸಂದರ್ಭದಲ್ಲಿ ನಾವು ಫೇಲ್ ಆದಾಗ. ಇಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಹತಾಶ ಬದುಕಿನ ಕಡೆ ಹೋಗಬಾರ್ದು.
ನಿರಾಶವಾದಿಗಳಾಗಬಾರ್ದು, ಅಶಕ್ತರಾಗಬಾರ್ದು. ನಿಮ್ಮ ಮೇಲೆ ಇರುವಂತ ನಂಬಿಕೆಯನ್ನ ನೀವು ಕಳ್ಕೋಬಾರ್ದು, ನಿಮ್ಮ ಮೇಲೆ ಇರುವಂತ ನಿಮ್ಗೆ ವಿಶ್ವಾಸವನ್ನ ಕಳೆದುಕೊಳ್ಬಾರ್ದು. ಇವಾಗಲೇ ನೀವು ಗಟ್ಟಿ ಆಗ್ಬೇಕಾಗಿದೆ. ಒಮ್ಮೆ ಫೇಲ್ ಆದ್ರೆ ಮತ್ತೊಮ್ಮೆ ನಾನು ಪ್ರಯತ್ನ ಮಾಡ್ತೀನಿ, ಮತ್ತೊಮ್ಮೆ ನಾನು ಬರೆದು ಪಾಸ್ ಆಗ್ತೀನಿ ಅಂತ ಮುಂದೆ ಹೋಗ್ಬೇಕಾಗಿದೆ. ಯಾಕೆಂದ್ರೆ ಜೀವನದಲ್ಲಿ ಈ ಪರೀಕ್ಷೆ ಅನ್ನುವಂಥದ್ದು ರಸ್ತೆಯಲ್ಲಿ ಸಿಕ್ಕುವಂತ ತಂಗುದಾಣಗಳಷ್ಟೇ. ಅದನ್ನ ದಾಟ್ಕೊಂಡು ಮುಂದೆ ಹೋಗ್ಬೇಕು, ಬಿಟ್ರೆ ಆ ತಂಗುದಾಣಗಳನ್ನೇ ಕೊನೆಯಾಗಿಸ್ಕೋಬಾರ್ದು. ಬದುಕನ್ನ ಕಟ್ಕೊಳ್ಳಿಕ್ಕೆ ನಾನಾ ಮಾರ್ಗಗಳಿವೆ, ಅದ್ರ ಕಡೆ ಫೋಕಸ್ ಮಾಡಿ. ಹಾಗಾಗಿ ನಾನಿಷ್ಟೇ ಹೇಳೋದು, ಹೆಚ್ಚು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಪರೀಕ್ಷೆಯಲ್ಲಿ ಫೇಲ್ ಆಗಿರುವಂತ ವಿದ್ಯಾರ್ಥಿಗಳು ಬೇರೆಯವರು ನಿಮ್ಮನ್ನ ಟೀಕಿಸ್ತಾ ಇದ್ದಾರೆ, ನೋಯಿಸ್ತಾ ಇದ್ದಾರೆ ಅಂತ ಹಳತ ಸುಮ್ಮನೆ ಕೂರ್ಬೇಡಿ. ಅವರಿಗೆ ಉತ್ತರ ನಿಮ್ಮ ಮುಂದಿನ ಪರೀಕ್ಷೆಗಳಲ್ಲಿ ಉತ್ತಮ ಅಂಕ ಪಡೆಯೋದಾಗಿರ್ಬೇಕು. ನಾಳೆ ದಿನ ಯಾರು ನಿನ್ನನ್ನು ಅವಮಾನ ಮಾಡಿರ್ತಾರೆ, ಟೀಕೆ ಮಾಡಿರ್ತಾರೆ, ಒಂದಷ್ಟು ನಿಂದಿಸಿರ್ತಾರೆ, ಅವರಿಗೆ ನಿನ್ನ ಜೀವನ ಸಾಧನೆಯ ಉತ್ತರ ಹಾಕ್ಬೇಕು. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರು, ತಾಳ್ಮೆ ಕಳ್ಕೋಬೇಡ. ನಿನ್ನ ಪರೀಕ್ಷೆಗೆ ಸಾವು ಪರಿಹಾರ ಒಂದೇ ಅಲ್ಲ, ಬದಲಿಗೆ ನೀನು ಇನ್ನೊಂದು ಯೋಚನೆ ಮಾಡು. ಇಷ್ಟು ವರ್ಷ 18-16 ವರ್ಷಗಳ ಕಾಲ ಸಾಕಿರುವ ತಂದೆ ತಾಯಿಗಳಿದ್ದಾರೆ, ನಿನ್ನ ಅಕ್ಕ ತಂಗಿರಿದ್ದಾರೆ, ಅಣ್ಣ ತಮ್ಮಂದಿರಿದ್ದಾರೆ. ನಿಮ್ಗೋಸ್ಕರ ಅಷ್ಟೂ ಜೀವಗಳು ಕಾಯ್ತಾ ಇದೆ. ಒಂದೇ ಒಂದು ಜೀವನದ ಒಂದು ಅಂಗ ಪರೀಕ್ಷೆಯಲ್ಲಿ ಫೇಲ್ ಆದೆ ಅಂತ ಹೇಳಿ ಇಷ್ಟು ಜೀವಗಳನ್ನ ಕಳೆದುಕೊಂಡ್ರೆ ನಿಜಕ್ಕೂ ನಿನ್ನಂತ ನತದೃಷ್ಟರು ಯಾರೂ ಇಲ್ಲ ಅಂತ ನನ್ನ ಭಾವನೆ ಅಷ್ಟೇ. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ, ಇನ್ನೊಮ್ಮೆ ಪ್ರಯತ್ನ ಪಡಿ ಅಷ್ಟೇ. ಸಾಯ್ಲಿಕ್ಕೆ ಹೋಗಬೇಡಿ, ತಂದೆ ತಾಯಿಗಳಿಗೆ ನೋವು ಕೊಡ್ಲಿಕ್ಕೆ ಹೋಗಬೇಡಿ, ಗುರುಗಳನ್ನ ತಲೆ ತೆಗೆಸುವಂತೆ ನಡೆದುಕೊಳ್ಬೇಡಿ. ಇನ್ನೊಂದು ನನ್ನ ನೆಚ್ಚಿನ ಪೋಷಕ ಮಿತ್ರರಿಗೆ ನಿಮ್ಗೊಂದು ಕಿವಿ ಮಾತು ಹೇಳ್ತೀನಿ. ಮಕ್ಕಳ ಪರೀಕ್ಷೆಗಳು ಫಲಿತಾಂಶ ಇದೀಗ 11ವರೆಗೆ ಬಂದಾದ್ಮೇಲೆ ನೀವು ಹೋಗ್ತೀರಿ, ಆತರದಿಂದ ಕಾತರದಿಂದ ತುಂಬಾ ಚಡ್ಪಡಿಸ್ತಾ ಹೋಗ್ತೀರಿ. ಮಕ್ಕಳು ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಾರೆ ಅಂತ ಕೂಡ್ಲೆ ಕೋಪ ಮಾಡ್ಕೊಳ್ತೀರಿ, ತಾಪ ಮಾಡ್ಕೊಳ್ತೀರಿ, ಅವ್ರ ಮೇಲೆ ಸಿಡುಕ್ತೀರಿ, ಅವ್ರ ಮೇಲೆ ಹೊಡಿಲಿಕ್ಕೆ ಹೋಗ್ತೀರಿ, ಬೈಲಿಕ್ಕೆ ಹೋಗ್ತೀರಿ. ದಯವಿಟ್ಟು ಆ ರೀತಿ ಮಾಡ್ಬೇಡಿ. ಮಕ್ಕಳಿಗೆ ಒಂದು ಪ್ರೀತಿಯಿಂದ ನೀವು ಸಹಾನುಭೂತಿಯಿಂದ ಮಾತನಾಡೋದನ್ನ ಕಲ್ತ್ಕೊಳ್ಳಿ. ಯಾಕೆ, ಏನಾಯ್ತು, ಯಾವ ವಿಚಾರದಲ್ಲಿ ನೀನು ಹಿಂದೆ ಬಿದ್ದಿದ್ಯಾ, ಯಾವ ವಿಚಾರದಲ್ಲಿ ಗೊಂದಲ ಇದೆ ಅಂತ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡಿ. ಮಕ್ಕಳಿಗೆ 3ನೇ ಪಾಯಿಂಟ್, ಧೈರ್ಯ ತುಂಬಿ ನಂಬಿಕೆಯನ್ನ ಮೂಡಿಸಿ. ಅರೆ, ಒಮ್ಮೆ ನೀನ್ ಫೇಲ್ ಆಗಿದ್ದೆ ಅಂದ್ಕೊಳ್ಳೆ ಜೀವನ ನಾಶ ಆಗಿಲ್ಲ, ಅದನ್ನ ಬಿಟ್ಟು ಬಹಳಷ್ಟು ಅವಕಾಶಗಳಿವೆ, ನಾನ್ ನಿನ್ ಜೊತೆಗಿರ್ತೀನಿ ಅಂತ ವಿಶ್ವಾಸ ಮೂಡಿಸಿ ಮಕ್ಕಳಿಗೆ. ಇನ್ನೊಂದು ವಿಚಾರ, ನಿಮ್ಮ ಮಕ್ಕಳನ್ನ ನೋಡು, ಪಕ್ಕದ ಮನೆಯವರು ಅಷ್ಟು ತೆಗೆದಿದ್ದಾರೆ ಮಾರ್ಕ್ಸ್ಗಳು, ಹಿಂದಿನ ಮನೆಯವರು ಅಷ್ಟು ಚೆನ್ನಾಗಿ ಓದಿದ್ದಾರೆ, ನಿನ್ಗಿಷ್ಟೆಲ್ಲ ಕಷ್ಟ ಬಿದ್ದು ಓದಿಸಿದ್ದು ವೇಸ್ಟ್ ಆಯ್ತು, ನೀನ್ ಬದುಕಿದ್ದು ಏನ್ ಪ್ರಯೋಜನ, ಹೋಗ್ ಸಾಯೋಗು ಅಂತ ಹೇಳಿ ಬಹಳಷ್ಟು ತಂದೆ ತಾಯಿಗಳು ಮಾತನಾಡೋದನ್ನು ಕೂಡ ನಾನು ನೋಡಿದ್ದೀನಿ. ಹಾಗೋಯ್ತು ರೀ. ಒಮ್ಮೆ ಪರೀಕ್ಷೆಯಲ್ಲಿ ಫೇಲ್ ಆದ್ರೆ ಮತ್ತೇನಾದ್ರೂ ಮಾಡಿ ಪಾಸ್ ಮಾಡ್ಕೋಬಹುದು. ಒಮ್ಮೆ ಆ ಮನನೊಂದ ಜೀವ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಇಷ್ಟು ವರ್ಷದ ನಿಮ್ಮ ಸಾಧನೆ ನೀರಲ್ಲಿ ಹೋಮ ಮಾಡ್ದಂಗಾಗತ್ತೆ. ಹಾಗಾಗಿ ಎಂದೂ ಕೂಡ ಮಕ್ಕಳಿಗೆ ಇನ್ನೊಬ್ಬರನ್ನ ತೋರಿಸಿ ಹೋಲಿಕೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಗಟ್ಟಿ ಮನಸ್ಸನ್ನ ತುಂಬಿ ಇನ್ನೊಮ್ಮೆ ಅದಕ್ಕೆ ಪ್ರಯತ್ನವನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡ್ಕೊಡಿ. ಅವ್ರಿಗೆ ಹೆಂಗ್ ತಯಾರಿ ಮಾಡ್ಕೋಬೇಕಾಗಿದೆ, ಎಲ್ಲಿ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ ಮಕ್ಕಳು, ಅದನ್ನ ಅವಾಯ್ಡ್ ಮಾಡಿ ಪರೀಕ್ಷೆಗಳನ್ನ ಹೆಂಗ್ ಹೆದರಿಸ್ಬೇಕು ಅಂತ ಆ ಮಕ್ಕಳಿಗೆ ಒಂದಷ್ಟು ಧೈರ್ಯ ತುಂಬುವಂತ ಕೆಲಸವನ್ನ, ವಿಶ್ವಾಸ ತುಂಬುವಂತ ಕೆಲಸವನ್ನ, ಅವರ ಮನಸ್ಸಿಗೆ ನೋವಾಗದಂತೆ ನಡೆದುಕೊಳ್ಳದೆ ಕುಗ್ಗಿಸ್ತೆ ಸಿಹಿ ತಿನ್ಸಿ ಮಕ್ಕಳಿಗೆ ಮುಂದೆ ಹೆಂಗ್ ಬದುಕು ಕಟ್ಕೋಬೇಕು ಅಂತ ಹೇಳ್ಕೊಡಿ. ಹೆತ್ತಂತ ತಂದೆ ತಾಯಿಗಳು, ಪೋಷಕರು ಅಷ್ಟಕ್ಕೆ ಸುಮ್ಮನೆ ಆಗಬೇಡಿ. ಬಹಳಷ್ಟು ಜೀವನದಲ್ಲಿ ಸೋತು ಗೆದ್ದವರಿದ್ದಾರೆ, ಫೇಲ್ ಆಗಿ ಪಾಸ್ ಆದವರಿದ್ದಾರೆ. ಅವ್ರ ಬಗ್ಗೆ ಮಕ್ಕಳಿಗೆ ಪರಿಚಯ ಮಾಡ್ಕೊಡಿ, ಇವ್ರು ಹಿಂಗ್ ಮಾಡಿದ್ದಾರೆ ಅಂತ. ಆವಾಗ ಮಕ್ಕಳಿಗೊಂದು ಧೈರ್ಯ, ಆತ್ಮವಿಶ್ವಾಸ ಲಭ್ಯವಾಗತ್ತೆ. ಮುಂದೆ ಕೂಡ ಅವರು ಕೂಡ ಬದುಕನ್ನ ಕಟ್ಕೊಳ್ತಾರೆ ಅಂತ ಹೇಳಿ ಇಷ್ಟು ಮಾತ್ರ ಹೇಳ್ತೀನಿ. ಸೂರ್ಯಾಸ್ತದ ಸಮಯ ಬಂದಾಗ ಮುಳುಗ್ತಾನೆ. ಹಾಗೆ ನಾವು ವಿದ್ಯಾರ್ಥಿಗಳಾದಂತವ್ರು ಒಮ್ಮೆ ಫೇಲ್ ಆದ್ರೆ ಹೆಂಗ್ ಜಯಶೀಲರನ್ನಾಗಿ ಆಗಬೇಕು ಅನ್ನೋದಕ್ಕೆ ಒಂದು ಅನುಭವ ಸಿಗತ್ತೆ. ಅದಕ್ಕೆ ಇಂತಹ ಫೇಲಿನ ಅನುಭವಗಳಾದಾಗೆ ಮನುಷ್ಯ ಗಟ್ಟಿ ಆಗ್ತಾ ಹೋಗ್ತಾನೆ. ಅದು ನಮ್ಮ ನಿರ್ಣಯ ಆಗಿರ್ಬೇಕು, ಬಿಟ್ರೆ ಅದೊಂದು ವ್ಯವಸ್ಥೆಯಲ್ಲಿ ತೊಡಕಾಗಬಾರ್ದು. ನಾವ್ ಹೆಂಗ್ ಆಯ್ಕೆ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ನಿನ್ನ ಪರೀಕ್ಷೆಯ ದಿಟ್ಟತನ ನಿಂತಿರತ್ತೆ. 100% ನೀನ್ ಗೆಲ್ತೀಯ. ಒಮ್ಮೆ ಸೋತಿದ್ದೀನಿ ಅಂತ ಹೇಳಿ ಕುಗ್ಬೇಡ, ಸೊರಗಬೇಡ. ನೀನು ಹಂಗೆ ಹತಾಶನಾಗಿ ಜೀವನವನ್ನ ಹಾಳು ಮಾಡ್ಕೋಬೇಡ. ಇಂದು ಬಿದ್ದು ಎದ್ದು ಗೆದ್ದವನು ನಾಳೆ ಇತಿಹಾಸದ ಪುಟದಲ್ಲಿ ನಿಲ್ತಾನೆ. ನಾಳೆ ನೀನು ಕೂಡ ಒಂದು ಇತಿಹಾಸ ಸೃಷ್ಟಿ ಮಾಡ್ತೀಯ. ನೋ ಡೌಟ್. ಪರೀಕ್ಷೆ ಫೇಲು ಸಾವು ಪರಿಹಾರ ಅಲ್ಲ.